ಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ನಾಗೇಂದ್ರ ಬಾಬು ಇದ್ದಾರೆ. ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಕೋರ್ಟ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ತಹವೂರ್ ರಾಣಾ ಬಗ್ಗೆ ಎನ್ಐಎ. 14 ದಿನ ಕಸ್ಟಡಿಗೆ ಎನ್ಐಎ ಈಗಾಗಲೇ ಕೇಳಿಕೊಂಡಿದೆ. ಎನ್ಐಎ ಅಧಿಕಾರಿಗಳು 14 ದಿನ ನಮ್ಮ ಕಸ್ಟಡಿ ಕೊಡಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಟೆರರಿಸ್ಟ್ ತಹವೂರ್ ರಾಣಾನನ್ನ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಈಗ ಮಾನ್ಯ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಈಗ ವಕೀಲರಿಂದ ಆಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಈ ಸಂದರ್ಭದಲ್ಲಿ 14 ದಿನ ಕಸ್ಟಡಿಗೆ ಕೇಳಿಕೊಂಡಿದ್ದಾರೆ. ಕೋರ್ಟ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇರೋದರ ಜೊತೆಗೆ 14 ದಿನ ಕಸ್ಟಡಿಗೆ ಕೇಳಿದ್ದಾರೆ. ನೋಡಿ, ಗಮನಿಸ್ತಾ ಇದೀವಿ ಈಗ ಕೋರ್ಟ್ನ ಸುತ್ತಮುತ್ತಲು ಕೂಡ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತ್ ಇದೆ ಅಂತೇಳಿ. ಮತ್ತೊಂದು ಕಡೆ ಬ್ಯಾಕ್ ಸೈಡ್ ಫೋಟೋವನ್ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಫ್ರಂಟ್ ಸೈಡ್ ಫೋಟೋ ಯಾಕೆ ಅಂತೇಳಿ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಐಡೆಂಟಿಫಿಕೇಶನ್ ಪೀರಿಯಡ್ ಆಗ್ಬೇಕು. ಐಡೆಂಟಿಫಿಕೇಶನ್ ಪೀರಿಯಡ್ ಆಗೋವರೆಗೂ ಕೂಡ ಆತನ ಮುಖಚಹರೆನ ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ, ರಿವೀಲ್ ಮಾಡಲ್ಲ. ಹಳೆ ಫೋಟೋ ಇದೆ ನಿಮ್ಗೆ ನಮ್ಮ ಟಿವಿಯ ಕೆಳಭಾಗದಲ್ಲಿ, ನಾವು ಮೀಡಿಯಾ ವರ್ಡ್ ಅಂತ ಏನ್ ಕರಿತೀವಿ, ಗ್ರಿಡ್ ಅಂತ ಏನ್ ಕರಿತೀವಿ, ಅದರಲ್ಲಿ ಆತನ ಫೋಟೋವನ್ನ ನಾವು ನೋಡ್ತಾ ಇದ್ರೆ ಅದ್ರ ಇವತ್ತಾಗಿಲ್ಲ, ಬದಲಾವಣೆಗಳಾಗಿದೆ. ನಮ್ಮೊಂದಿಗೀಗ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸುನಿಲ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದೀವಿ ಇಷ್ಟೊತ್ತಲ್ಲಿ. ಇಲ್ಲಿ ಪರವಾಗಿಲ್ಲ, ಪ್ಲೀಸ್. ಕೆಲವೊಂದು ಕೋರ್ಟ್ನ ವಿಚಾರವಾಗಿ ವಕೀಲರಿಂದನೇ ಅದನ್ನ ಮಾಹಿತಿಯನ್ನ ಹಂಚಿಕೊಂಡ್ರೆ ಅದು ಕ್ಲಿಯರ್ ಆಗಿ ನಮ್ ಜನರಿಗೆ ಅರ್ಥ ಆಗುತ್ತೆ. ಅದು ನಾವು ಹೇಳಕ್ ಹೋದ್ರೆ ಅದು ಅಭಾಸ ಆಗ್ಬಿಡುತ್ತೆ. ಲೀಗಲ್ ವರ್ಡ್ಸ್ ಕರೆಕ್ಟ್. ಸರ್, ಈಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗ್ತಾ ಇದೆ, ಇದು ಹೇಗೆ ಅಂತ, ಯಾಕೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗುತ್ತೆ, ಏನಿದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂದ್ರೆ? ಕೆಲವು ಸಲ ಏನಾಗುತ್ತೆ, ಕೋರ್ಟ್ ನಲ್ಲಿ ಕೆಲವು ಸೂಕ್ಷ್ಮವಾದಂತಹ ವಿಚಾರಗಳು, ಗಂಭೀರವಾದಂತಹ ವಿಚಾರಗಳನ್ನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಲ್ಲಿ ಮಾಡ್ತಾರೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಲ್ಲಿ ಬೇರೆ ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ. ನ್ಯಾಯಾಧೀಶರು ಮತ್ತು ವಕೀಲರು, ಸರ್ಕಾರಿ ವಕೀಲರು ಮತ್ತು ಆರೋಪಿ, ಇಷ್ಟು ಜನ ಮಾತ್ರ ಒಳಗಡೆ ಇರ್ತಾರೆ. ಪೊಲೀಸ್ನವರು, ಭದ್ರತೆಗೋಸ್ಕರ ಪೊಲೀಸ್ನವರು ಇರ್ತಾರೆ. ಈಗ ಈ ತಹವೂರ್ ರಾಣಾ ಕೇಸ್ನಲ್ಲಿ ಆತನ ಯುಎಸ್ಎ ಇಂದ ಎಕ್ಸ್ಟ್ರಾಡಿಷನ್ ಮುಖಾಂತರ ತಂದಿದ್ದಾರೆ ಮತ್ತು ನಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರದ ಅನೇಕ ಸೀಕ್ರೆಟ್ಗಳನ್ನ ಆತನ ಹತ್ರ ಇದೆ. ಆತ ಹೇಗೆ ಅದನ್ನು ಪಾಸ್ ಮಾಡ್ತಿದ್ದ, ಪಾಕಿಸ್ತಾನಿ ಏಜೆಂಟ್ಗಳಿಗೆ ಹೇಗೆ ಕೊಡ್ತಿದ್ದ, ಹಾಗೆ ಅನೇಕ ವಿಚಾರಗಳನ್ನ ಜಡ್ಜ್ ಸಾಹೇಬ್ರ ಮುಂದೆ ಇವರು ನಮ್ಮ ಎನ್ಐಎ ಅಧಿಕಾರಿಗಳು ಮತ್ತು ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಹಜವಾಗಿ ಆಚೆ ಕಡೆ ಲೀಕ್ ಔಟ್ ಆಯ್ತು ಅನ್ನೋದಾದ್ರೆ ಬಹಳಷ್ಟು ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಬಹಳಷ್ಟು ಹಾನಿಯಾಗುವಂತ ಸಂದರ್ಭ ಇರೋದ್ರಿಂದ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತ ಮಾಡ್ತಾರೆ. ಮತ್ತು ನಮಗೆ ಈಗ ಅದಾದ ನಂತರ ಒಂದು ಅರೆಸ್ಟ್ ರಿಮ್ಯಾಂಡ್ ಅಂತ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ಗೆ. ಅರೆಸ್ಟ್ ಮೆಮೋ ಅಂತ ಕೊಡ್ತಾರೆ. ಈಗ ನಾವು ಈತನನ್ನ ಕಸ್ಟಡಿಗೆ ತಗೋತಾ ಇದೀವಿ. ಕಸ್ಟಡಿಗೆ ಕೊಡ್ಲಿಕ್ಕೆ ಒಂದು ಜುಡಿಷಿಯಲ್ ಆರ್ಡರ್ ಬೇಕೇ ಬೇಕು. ಬಹಳಷ್ಟು ದಿವಸ ಆತನನ್ನ ಎನ್ಐನವರು ಕಸ್ಟಡಿಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಬಿಕಾಸ್ ನಮ್ಮಲ್ಲಿರುವಂತ ಲೀಗಲ್ ಪ್ರಿನ್ಸಿಪಲ್ಸ್ ಪ್ರಕಾರ ಒಂದು ರಿಮ್ಯಾಂಡ್ ಅಂತ ತಗೊಂಡ್ಲೇಬೇಕಾಗ್ತದೆ. ಇಟ್ ಇಸ್ ಕಾಲ್ಡ್ ಎಸ್ ಎ ಪೊಲೀಸ್ ರಿಮ್ಯಾಂಡ್. ಆ ಪೊಲೀಸ್ ರಿಮ್ಯಾಂಡ್ ತಗೋಬೇಕು ಅಂದ್ರೆ ಅರೆಸ್ಟ್ ಮೆಮೋ ಅಂತ ಅದನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಅರೆಸ್ಟ್ ಮೆಮೋನಲ್ಲಿ ಯಾವ ಗ್ರೌಂಡ್ಗಳ ಮುಖಾಂತರ ಯಾಕೆ ಇವ್ನು ನಮಗೆ ಇನ್ವೆಸ್ಟಿಗೇಷನ್ ಬೇಕು, ನಮ್ಮ ರಿಮ್ಯಾಂಡ್ ಅಲ್ಲಿ ಇವನ್ನ ಯಾವ ವಿಚಾರಗಳ ಬಗ್ಗೆ ಇವನ್ನ ತನಿಖೆಯನ್ನು ಮಾಡಬೇಕು ನಾವು, ಮತ್ತು ದೇಶದಲ್ಲಿ ಆದಂತ ಬೇರೆ ಬೇರೆ ಕಡೆ ಆದಂತ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಥವಾ ಟೆರರಿಸ್ಟ್ ಗಳ ಅರೆಸ್ಟ್ ಆಗ್ಬೋದು, ಅದ್ರಲ್ಲಿ ಇವನ ಹೆಸರು ಎಲ್ಲೆಲ್ಲಿ ಬಂದಿದೆ, ಯಾರ್ಯಾರ ಜೊತೆ ಇವನು ಸಂಪರ್ಕ ಇದ್ದ, ಎಲ್ಲೆಲ್ಲಿ ಹಣಕಾಸನ್ನ ಫೈನಾನ್ಸ್ ಮಾಡಿದ್ದ, ಯಾವ ಮಾಹಿತಿಯನ್ನ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಹಂಚಿಕೊಂಡಿದ್ದ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಒಂದು ಆರ್ಗ್ಯುಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಿ ಆಗ ನ್ಯಾಯಾಧೀಶರು ಅವೆಲ್ಲ ನೋಡಿ ಇವನನ್ನ ಎನ್ಐಎ ಕಸ್ಟಡಿಗೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಪೊಲೀಸ್ ಕಸ್ಟಡಿಗೆ ಇವನನ್ನ ದಾಖಲೆ ಕೊಟ್ಬಿಡ್ತಾರೆ. ಆಗ ಎನ್ಐಎನವರು ಇವನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಕಸ್ಟಡಿಗೆ ತಗೊಂಡು ಮತ್ತು ಸುದೀರ್ಘವಾದಂತಹ ಒಂದು ಇಂಟ್ರಾಗೇಷನ್ ಅನ್ನ ಇವನ ಮೇಲೆ ಮಾಡ್ತಾರೆ. ಹೇಳಿ. ಈಗ ನೋಡಿ, ಬೇರೆ ಪ್ರಕರಣಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ದೊಡ್ಡ ಪ್ರಕರಣ, ಮೋಸ್ಟ್ ವಾಂಟೆಡ್ ಉಗ್ರ ಅಂತೇಳಿ ಇವತ್ತು ಬಿಂಬಿತ ಆಗ್ತಿರುವಂತದ್ದು. ಅಮೆರಿಕದಿಂದ ಆತನನ್ನ ಕರ್ಕೊಂಡ್ ಬಂದಿರೋದು, ಜೊತೆಗೆ ಆತನ ಅರೆಸ್ಟ್ ಪ್ರಕ್ರಿಯೆ ತೋರಿಸಿರೋದು ಏರ್ಪೋರ್ಟ್ ನಲ್ಲಿ, ಮೆಡಿಕಲ್ ಟೆಸ್ಟ್ ಕೂಡ ಆಗಿರೋದು ಏರ್ಪೋರ್ಟ್ ನಲ್ಲಿ, ಅಮೆರಿಕದಿಂದ ಗಡೀಪಾರಾಗಿರುವಂತ ಈತ ಮೋಸ್ಟ್ ವಾಂಟೆಡ್ ಉಗ್ರ. ಇದೆಲ್ಲವನ್ನು ಕೂಡ ಕೋರ್ಟ್ ಹೇಗ್ ನೋಡುತ್ತೆ? ಕೋರ್ಟ್ ಕೂಡ ಅತ್ಯಂತ ಸೂಕ್ಷ್ಮತೆಯಿಂದ ತುಂಬಾ ಗಂಭೀರವಾದ ಪ್ರಕರಣ ಅಂತ ಹೇಳಿ ಬಹಳಷ್ಟು ವೇಟೇಜ್ ಕೊಟ್ಟು ಕೋರ್ಟ್ ಈ ಪ್ರಕರಣವನ್ನು ನೋಡುತ್ತೆ. ಯಾಕಂದ್ರೆ ಒಂದು ಮೊದಲನೇದು ನಮ್ಮ ಇಡೀ ಭಾರತ ದೇಶಕ್ಕೆ ಅತಿ ದೊಡ್ಡ ಜಯ. ಮುಂಬೈ ಅಟ್ಯಾಕ್ಸ್ ಆದ ನಂತರ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಥವಾ ಇಂಡೈರೆಕ್ಟ್ ಆಗಿ ಅದಕ್ಕೆ ಮಾಹಿತಿಯನ್ನು ಹಂಚಿ ಆ ಅಟ್ಯಾಕ್ಸ್ಗೆ ಪರೋಕ್ಷವಾಗಿ ಕಾರಣವಾದಂತಹ ರಾಣಾವನ್ನು ಮೊದಲನೇ ಬಾರಿಗೆ ನಾವು ಅಮೆರಿಕನ್ ಗವರ್ಮೆಂಟ್ ಸಹಾಯ ತಗೊಂಡು ನಾವು ನಮ್ಮ ದೇಶಕ್ಕೆ ಕರ್ಕೊಂಡ್ಬಂದಿದ್ವಿ. ದಟ್ಸ್ ಎ ಬಿಗ್ಗೆಸ್ಟ್ ವಿಕ್ಟರಿ. ಒಂದು. ಎರಡನೇದು, ಸಹಜವಾದಂತ ಎಲ್ಲರಿಗೂ ಸಿಕ್ಕುವಂತ ಕಾನೂನಿನ ಅಡಿನಲ್ಲಿ ನಾವು ಆತನಿಗೆ ಶಿಕ್ಷೆಯನ್ನು ಕೊಡಬೇಕು.
ಇಲ್ಲಾಂದ್ರೆ ನಾಳೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಬೇರೆ ಬೇರೆ ದೇಶಗಳು ನಮ್ಮ ದೇಶದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಹೇಗೆ ಕಸಬಗೆ ನ್ಯಾಯವನ್ನು ಕೊಟ್ಟು ನ್ಯಾಯದ ವ್ಯವಸ್ಥೆ ಅಡಿನಲ್ಲಿ ಅವನಿಗೆ ಶಿಕ್ಷೆ ಕೊಟ್ಟು, ಹಾಗೆ ನಾವು ಈ ರಾಣಾ ಕೂಡ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಸಾಕ್ಷಿಗಳು, ಆಧಾರಗಳು ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಇವನಿಗೆ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸೂಕ್ಷ್ಮವಂತ ವಿಚಾರ, ಇದನ್ನು ತುಂಬಾ ಸೂಕ್ಷ್ಮತೆಯಿಂದ ಕೋರ್ಟ್ ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸರ್, ಈಗ ಒಂದು ವಿಚಾರ, ಈಗ ಪ್ರೊಸೀಡಿಂಗ್ ನಡೀತಾ ಇದೆ ಕೋರ್ಟ್ನ ಒಳಗಡೆ, ನೀವು ಇನ್ ಕ್ಯಾಮರಾ ಅಂತ ಹೇಳಿದ್ರೆ ಯಾರು ಕೂಡ ಇರೋದಿಲ್ಲ ಅಂತ ಹೇಳಿ. ಈಗ ಕಸಾಬ್ಗೆ ಕೊಟ್ಟಂತೆ ಒಬ್ಬ ಲಾಯರ್ ಅನ್ನ ಕೂಡ ಈತನಿಗೂ ಕೂಡ ಕೊಟ್ಟಿದ್ದಾರೆ. ಅದು ಪ್ರೊಸೀಜರ್ ಅಥವಾ ಅದು ಹಾಗೆ ಮಾಡ್ಲೇಬೇಕಾ? ಖಂಡಿತ ಅದೊಂದು ಪ್ರೊಸೀಜರ್ ಕೂಡ ಇದೆ. ಮತ್ತು ಒಂದು ಪಕ್ಷ ಯಾವುದೇ ಆರೋಪಿ ಸ್ಥಾನದಲ್ಲಿ ಇದ್ದವನಿಗೆ ವಕೀಲರನ್ನು ನೇಮಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೂ ಕೂಡ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಡೆಯಿಂದ ಒಬ್ಬ ವಕೀಲರನ್ನು ಕೊಡ್ಲೇಬೇಕಾಗ್ತದೆ. ಯಾಕೆ ಅಂದ್ರೆ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಸುನಿಲ್ ಸರ್? ಅವ್ರನ್ನ ಕೋರ್ಟೇ ಕೊಡುತ್ತೆ. ಅವನಿಗೆ ಕೋರ್ಟೇ ಕೂಡ ಒಂದಿಬ್ಬರು ಆಪ್ಷನ್ಗಳು ಕೊಡುತ್ತೆ. ಇವ್ರ ಪರವಾಗಿ ಯಾರಾದ್ರೂ ವಕೀಲರನ್ನ ನೇಮಿಸಿ ಅಂತ ಹೇಳಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಸುಪ್ರೀಂ ಕೋರ್ಟ್ ಅಡಿನಲ್ಲಿದೆ. ಅವ್ರು ಏನ್ ಮಾಡ್ತಾರೆ, ಒಬ್ಬ ವಕೀಲರನ್ನ ಇವ್ರ ಪರವಾಗಿ ನೇಮಿಸ್ತಾರೆ. ಅದಕ್ಕೆ ಈ ಆರೋಪಿಯವರು ಸೈನ್ ಕೂಡ ಮಾಡಬೇಕಾಗುತ್ತೆ, ನಾನು ಈ ವಕೀಲರನ್ನ ನೇಮಿಸ್ಕೋತೀನಿ ಅಂತ. ಯಾಕೆ ಅಂದ್ರೆ ಈ ಆರೋಪಿದು ಕೂಡ ಒಂದು ವರ್ಷನ್ ಕೇಳಬೇಕು ಅನ್ನೋದು ನಮ್ಮ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಹೇಳ್ತೀವಿ. ಯಾರಿಗೆ ನಾವು ಶಿಕ್ಷೆ ಕೊಡಬೇಕಾದ್ರೂ ಕೂಡ ಅವ್ನ್ ಯಾಕೆ ಹಾಗೆ ಮಾಡ್ದ ಅಂತ ವರ್ಷನ್ ಕೇಳಬೇಕು ಅನ್ನೋದಾದ್ರೆ ಅವನ ಕಡೆನೂ ಒಬ್ಬ ವಕೀಲರು ಬೇಕಾಗ್ತಾರೆ. ಅವ್ನ್ ಡಿಫೆನ್ಸ್ ಏನು, ಯಾವ ಸಂದರ್ಭದಲ್ಲಿ ಈ ತರ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಉಗ್ರವಾದಿ ಚಟುವಟಿಕೆಯಲ್ಲಿ ಬಂದ, ಅವನಿಂದ ಏನೇನ್ ಸಮಸ್ಯೆ ಆಯ್ತು, ಆ ವರ್ಷನ್ ಕೇಳಬೇಕು ಅಂದ್ರೆ ಅವನಿಗೂ ಒಂದು ವಕೀಲರನ್ನು ಕೊಟ್ಟು ಅವನದು ಒಂದು ಡಿಫೆನ್ಸ್. ಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ನಾಗೇಂದ್ರ ಬಾಬು ಇದ್ದಾರೆ. ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀವಿ. ಕೋರ್ಟ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ತಹವೂರ್ ರಾಣಾ ಬಗ್ಗೆ ಎನ್ಐಎ. 14 ದಿನ ಕಸ್ಟಡಿಗೆ ಎನ್ಐಎ ಈಗಾಗಲೇ ಕೇಳಿಕೊಂಡಿದೆ. ಎನ್ಐಎ ಅಧಿಕಾರಿಗಳು 14 ದಿನ ನಮ್ಮ ಕಸ್ಟಡಿ ಕೊಡಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಟೆರರಿಸ್ಟ್ ತಹವೂರ್ ರಾಣಾನನ್ನ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಈಗ ಮಾನ್ಯ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಈಗ ವಕೀಲರಿಂದ ಆಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಈ ಸಂದರ್ಭದಲ್ಲಿ 14 ದಿನ ಕಸ್ಟಡಿಗೆ ಕೇಳಿಕೊಂಡಿದ್ದಾರೆ. ಕೋರ್ಟ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇರೋದರ ಜೊತೆಗೆ 14 ದಿನ ಕಸ್ಟಡಿಗೆ ಕೇಳಿದ್ದಾರೆ. ನೋಡಿ, ಗಮನಿಸ್ತಾ ಇದೀವಿ ಈಗ ಕೋರ್ಟ್ನ ಸುತ್ತಮುತ್ತಲು ಕೂಡ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತ್ ಇದೆ ಅಂತೇಳಿ. ಮತ್ತೊಂದು ಕಡೆ ಬ್ಯಾಕ್ ಸೈಡ್ ಫೋಟೋವನ್ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಫ್ರಂಟ್ ಸೈಡ್ ಫೋಟೋ ಯಾಕೆ ಅಂತೇಳಿ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಐಡೆಂಟಿಫಿಕೇಶನ್ ಪೀರಿಯಡ್ ಆಗ್ಬೇಕು. ಐಡೆಂಟಿಫಿಕೇಶನ್ ಪೀರಿಯಡ್ ಆಗೋವರೆಗೂ ಕೂಡ ಆತನ ಮುಖ ಚಹರೆನ ಎಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ, ರಿವೀಲ್ ಮಾಡಲ್ಲ. ಹಳೆ ಫೋಟೋ ಇದೆ ನಿಮ್ಗೆ ನಮ್ಮ ಟಿವಿಯ ಕೆಳಭಾಗದಲ್ಲಿ, ನಾವು ಮೀಡಿಯಾ ವರ್ಡ್ ಅಂತ ಏನ್ ಕರಿತೀವಿ, ಗ್ರಿಡ್ ಅಂತ ಏನ್ ಕರಿತೀವಿ, ಅದರಲ್ಲಿ ಆತನ ಫೋಟೋವನ್ನ ನಾವು ನೋಡ್ತಾ ಇದ್ರೆ ಅದ್ರ ಇವತ್ತಾಗಿಲ್ಲ, ಬದಲಾವಣೆಗಳಾಗಿದೆ. ನಮ್ಮೊಂದಿಗೀಗ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಇದ್ದಾರೆ. ಸುನಿಲ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದೀವಿ ಇಷ್ಟೊತ್ತಲ್ಲಿ. ಇಲ್ಲಿ ಪರವಾಗಿಲ್ಲ, ಪ್ಲೀಸ್. ಕೆಲವೊಂದು ಕೋರ್ಟ್ ನ ವಿಚಾರವಾಗಿ ವಕೀಲರಿಂದನೇ ಅದನ್ನ ಮಾಹಿತಿಯನ್ನ ಹಂಚಿಕೊಂಡ್ರೆ ಅದು ಕ್ಲಿಯರ್ ಆಗಿ ನಮ್ ಜನರಿಗೆ ಅರ್ಥ ಆಗುತ್ತೆ. ಅದು ನಾವ್ ಹೇಳಕ್ ಹೋದ್ರೆ ಅದು ಅಭಾಸ ಆಗ್ಬಿಡುತ್ತೆ. ಲೀಗಲ್ ವರ್ಡ್ಸ್ ಕರೆಕ್ಟ್. ಸರ್, ಈಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗ್ತಾ ಇದೆ, ಇದು ಹೇಗೆ ಅಂತ, ಯಾಕೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗುತ್ತೆ, ಏನಿದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂದ್ರೆ? ಕೆಲವು ಸಲ ಏನಾಗುತ್ತೆ, ಕೋರ್ಟ್ ನಲ್ಲಿ ಕೆಲವು ಸೂಕ್ಷ್ಮವಾದಂತಹ ವಿಚಾರಗಳು, ಗಂಭೀರವಾದಂತಹ ವಿಚಾರಗಳನ್ನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಲ್ಲಿ ಮಾಡ್ತಾರೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಲ್ಲಿ ಬೇರೆ ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ. ನ್ಯಾಯಾಧೀಶರು ಮತ್ತು ವಕೀಲರು, ಸರ್ಕಾರಿ ವಕೀಲರು ಮತ್ತು ಆರೋಪಿ, ಇಷ್ಟು ಜನ ಮಾತ್ರ ಒಳಗಡೆ ಇರ್ತಾರೆ. ಪೊಲೀಸ್ನವರು, ಭದ್ರತೆಗೋಸ್ಕರ ಪೊಲೀಸ್ನವರು ಇರ್ತಾರೆ. ಈಗ ಈ ತಹವೂರ್ ರಾಣಾ ಕೇಸ್ನಲ್ಲಿ ಆತನ ಯುಎಸ್ಎ ಇಂದ ಎಕ್ಸ್ಟ್ರಾಡಿಷನ್ ಮುಖಾಂತರ ತಂದಿದ್ದಾರೆ ಮತ್ತು ನಮ್ಮ ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರದ ಅನೇಕ ಸೀಕ್ರೆಟ್ಗಳನ್ನ ಆತನ ಹತ್ರ ಇದೆ. ಆತ ಹೇಗೆ ಅದನ್ನು ಪಾಸ್ ಮಾಡ್ತಿದ್ದ, ಪಾಕಿಸ್ತಾನಿ ಏಜೆಂಟ್ಗಳಿಗೆ ಹೇಗೆ ಕೊಡ್ತಿದ್ದ, ಹಾಗೆ ಅನೇಕ ವಿಚಾರಗಳನ್ನ ಜಡ್ಜ್ ಸಾಹೇಬರ ಮುಂದೆ ಇವರು ನಮ್ಮ ಎನ್ಐಎ ಅಧಿಕಾರಿಗಳು ಮತ್ತು ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಹಜವಾಗಿ ಆಚೆ ಕಡೆ ಲೀಕ್ಔಟ್ ಆಯ್ತು ಅನ್ನೋದಾದ್ರೆ ಬಹಳಷ್ಟು ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಬಹಳಷ್ಟು ಹಾನಿಯಾಗುವಂತ ಸಂದರ್ಭ ಇರೋದ್ರಿಂದ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತ ಮಾಡ್ತಾರೆ. ಮತ್ತು ನಮಗೆ ಈಗ ಅದ ನಂತರ ಒಂದು ಅರೆಸ್ಟ್ ರಿಮೈಂಡ್ ಅಂತ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟ್ಗೆ. ಅರೆಸ್ಟ್ ಮೆಮೋ ಅಂತ ಕೊಡ್ತಾರೆ. ಈಗ ನಾವು ಈತನನ್ನ ಕಸ್ಟಡಿಗೆ ತಗೋತಾ ಇದೀವಿ. ಕಸ್ಟಡಿಗೆ ಕೊಡ್ಲಿಕ್ಕೆ ಒಂದು ಜುಡಿಷಿಯಲ್ ಆರ್ಡರ್ ಬೇಕೇ ಬೇಕು. ಬಹಳಷ್ಟು ದಿವಸ ಆತನನ್ನ ಎನ್ಐನವರು ಕಸ್ಟಡಿಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಬಿಕಾಸ್ ನಮ್ಮಲ್ಲಿರುವಂತ ಲೀಗಲ್ ಪ್ರಿನ್ಸಿಪಲ್ಸ್ ಪ್ರಕಾರ ಒಂದು ರಿಮೈಂಡ್ ಅಂತ ತಗೊಂಡ್ಲೇಬೇಕಾಗ್ತದೆ. ಇಟ್ ಇಸ್ ಕಾಲ್ಡ್ ಎಸ್ ಎ ಪೊಲೀಸ್ ರಿಮೈಂಡ್.
ಆ ಪೊಲೀಸ್ ರಿಮಾಂಡ್ ತಗೋಬೇಕು ಅಂದ್ರೆ ಅರೆಸ್ಟ್ ಮೆಮೊ ಅಂತ ಅದನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ಅರೆಸ್ಟ್ ಮೆಮೊನಲ್ಲಿ ಯಾವ ಗ್ರೌಂಡ್ಗಳ ಮುಖಾಂತರ ಯಾಕೆ ಇವ್ನು ನಮಗೆ ಇನ್ವೆಸ್ಟಿಗೇಷನ್ ಬೇಕು, ನಮ್ಮ ರಿಮಾಂಡ್ ಅಲ್ಲಿ ಇವನ್ನ ಯಾವ ವಿಚಾರಗಳ ಬಗ್ಗೆ ಇವನ್ನ ತನಿಖೆಯನ್ನು ಮಾಡ್ಬೇಕು ನಾವು, ಮತ್ತು ದೇಶದಲ್ಲಿ ಆದಂತ ಬೇರೆ ಬೇರೆ ಕಡೆ ಆದಂತ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಥವಾ ಟೆರರಿಸ್ಟ್ ಗಳ ಅರೆಸ್ಟ್ ಆಗ್ಬೋದು, ಅದ್ರಲ್ಲಿ ಇವನ ಹೆಸರು ಎಲ್ಲೆಲ್ಲಿ ಬಂದಿದೆ, ಯಾರ್ಯಾರ ಜೊತೆ ಇವನ ಸಂಪರ್ಕ ಇದ್ದ, ಎಲ್ಲೆಲ್ಲಿ ಹಣಕಾಸನ್ನ ಫೈನಾನ್ಸ್ ಮಾಡಿದ್ದ, ಯಾವ ಮಾಹಿತಿಯನ್ನ ಪಾಕಿಸ್ತಾನಿ ಏಜೆಂಟ್ಗಳಿಗೆ ಹಂಚಿಕೊಂಡಿದ್ದ, ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಒಂದು ಆರ್ಗ್ಯುಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಿ ಆಗ ನ್ಯಾಯಾಧೀಶರು ಅವೆಲ್ಲ ನೋಡಿ ಇವನನ್ನ ಎನ್ಐಎ ಕಸ್ಟಡಿಗೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಪೊಲೀಸ್ ಕಸ್ಟಡಿಗೆ ಇವನನ್ನ ದಾಖಲೆ ಕೊಟ್ಬಿಡ್ತಾರೆ. ಆಗ ಎನ್ಐಎನವರು ಇವನ್ನ ಅರೆಸ್ಟ್ ಮಾಡ್ಕೊಂಡು ಅವ್ರ ಕಸ್ಟಡಿಗೆ ತಗೊಂಡು ಮತ್ತು ಸುದೀರ್ಘವಾದಂತ ಒಂದು ಇಂಟರಾಗೇಷನ್ ಅನ್ನ ಇವನ ಮೇಲೆ ಮಾಡ್ತಾರೆ. ಸೊ ಅಷ್ಟು ಒಂದು ಹೇಳಿ. ಈಗ ನೋಡಿ, ಬೇರೆ ಪ್ರಕರಣಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ದೊಡ್ಡ ಪ್ರಕರಣ. ಮೋಸ್ಟ್